ರಂಗೇರಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪ್ರಚಾರ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು, ಕುಡ್ಲೂರು, ಸೋಗಾಲ, ಇಗ್ಗಲೂರು, ತಿಟ್ಟಮಾರನಹಳ್ಳಿ ಗ್ರಾಮದಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ. ಹಳ್ಳಿಗಳಲ್ಲೂ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಡಿಕೆ ಸುರೇಶ್. ಡಿಕೆ ಸುರೇಶ್ಗೆ ಅದ್ದೂರಿಯಾದಂತಹ ಸ್ವಾಗತ ಕೋರ್ತಾ ಇದ್ದಾರೆ ಗ್ರಾಮಸ್ಥರು. ಸ್ವಾಗತವನ್ನ ಮಾಡ್ತಾ ಮುಂದುವರೆದು ಅವರು ನಮ್ಮ ಇವ್ರನ್ನ ಕುರಿತು ಮಾತಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸೋಲ್ಸಕ್ಕೆ ಗೆಲ್ಸಕ್ಕೆ ಸೋಲಿನ ಭೀತಿ IT, ED, CBI ಇಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗೋದಿಲ್ವಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನ, BJP ಅವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳಿರುವಂಥ ಹೇಳಿಕೆಗಳು, ಪ್ರಧಾನಮಂತ್ರಿಗಳು ಹೇಳಿರುವಂಥ ಹೇಳಿಕೆಗಳು, ನಾನು ಹೇಳಿರುವಂಥ ಹೇಳಿಕೆಗಳನ್ನು ನೀವು ಇತಿಹಾಸದ ಪುಟಗಳನ್ನು ಕಳೆದ 10 ವರ್ಷಗಳ ಹಿಂದೆ ಮಾಡಿದಂಥ ಭಾಷಣದ ತುಣುಕುಗಳನ್ನು ಈ ರಾಷ್ಟ್ರದ ಜನರಿಗೆ ತೋರಿಸ್ಬೇಕು. ಅವ್ರು ಕೊಟ್ಟಂಥ ವಚನಗಳೇನು, ಆ ವಚನಕ್ಕೆ ಇವತ್ತು ಏನು ಹೇಳ್ತಾರೆ ಅನ್ನೋದು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಆ ಸತ್ಯವನ್ನು ಹೇಳುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಬೇಕು. ಅಂದ್ರೆ BJP JDS ಮುಖಂಡರ ಮೇಲೆ ನಡೆದಿರುವಂತ ದಾಳಿ ನಿಮ್ಮ ಮತ್ತೆ DK ಶಿವಕುಮಾರ್ ಅವರ ಆಪ್ತರ ಮೇಲೆ ನಡೀತಾ ಇದೆ. ನೋಡಿ, ಅವ್ರಿಗೇನಾಗಿದೆ, ಏನಾದರೂ ಮಾಡಿ ನಮ್ಮ ನಾಯಕರನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ. ಆ ಪ್ರಯತ್ನಗಳು ಯಾವುದೂ ಕೂಡ ಅವ್ರಿಗೆ ಯಶಸ್ಸಾಗೋದಿಲ್ಲ. ಇವತ್ತು IT, ED ಅಧಿಕಾರಿಗಳು, CBI ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.